ನಮಸ್ತೆ ಮೇಡಮ್. ಅವಳಿದ್ದಾಳ ಹೊರಟೋಗಿದ್ದಾಳ? ಇನ್ನೂ ಒಳಗಡೆನೇ ಇದ್ದಾಳೆ ಮೇಡಮ್. ಬನ್ನಿ ಮೇಡಮ್. ರಿಜಿಸ್ಟರ್ ಓಪನ್ ಮಾಡಿ. ಇದೆ ಮೇಡಮ್. ಓಹೋ, ಇವಳು ಹೆಬ್ಬೆಟ್ಟೆ. ಬನ್ನಿ. ಇಲ್ಲಿ ನೋಡಿ ನೋಡಿ, ಏನಾಯ್ತು? ಇಲ್ಲಿ ಯಾರು ಇಲ್ವಲ್ಲ? ಎಲ್ಲಿ ಸರಸ್ವತಿ? ಇಲ್ಲಿಲ್ಲ ಅಂದ್ರೆ ಹೊರಟೋಗಿರ್ಬೇಕಮ್ಮ. ಅವಳು ಹೊರಟೋಗಿದ್ರೆ ಹೊರಗಡೆ ಇರೋ ನೀವ್ ನೋಡಿರ್ಬೇಕಲ್ಲ. ಅದು ಎಂಟ್ರಿ ಬೇರೆ ಎಕ್ಸಿಟ್ ಬೇರೆ ಅಮ್ಮ. ಎಕ್ಸಿಟ್ ಗೇಟಿಂದ ಹೋಗಿರ್ಬೇಕು. ನೀವು ಬರ್ತಿದ್ದ ಹಾಗೆ ಹೊರಟೋಗಿರ್ಬೇಕು ಮೇಡಮ್. ತುಂಬಾ ದೂರ ಹೋಗಿರೋದಿಲ್ಲ. ಹೋಗಿ ಹುಡುಕ್ ಕರ್ಕೊಂಡ್ ಬನ್ನಿ ಅವಳನ್ನ. ಸರಿ ಮೇಡಮ್. ನಿನ್ನ ಮಗಳಲ್ಲಿ? ನನ್ನ ಮಗಳ ವಿಷಯ ನಿನಗೆ ಯಾಕೆ? ನಿನ್ನ ಮಗಳು ನಿನ್ನನ್ನ ನೋಡೋಕೆ ಇಲ್ಲಿಗೆ ಬರ್ತಾಳೆ ಅಂತಾಯ್ತು. ನಿನಗೆ ಮಕ್ಕಳು ಇದಾರ ಇಲ್ವಾ ಗೊತ್ತಿಲ್ಲ, ಇದ್ದೇ ಇರ್ತಾರೆ. ನಿನ್ನ ಮಕ್ಕಳು ನಿನ್ನ ನೋಡೋದಿಲ್ವಾ? ನನ್ನ ಮಗಳು ನನ್ನ ನೋಡೋಕ್ ಬಂದ್ರೆ ನಿನಗೇನು ತೊಂದರೆ? ನಿನ್ನ ಮಗಳು ನಿನ್ನ ರೆಗ್ಯುಲರ್ ಆಗಿ ನೋಡೋದಕ್ಕೆ ಇಲ್ಲಿಗೆ ಬರ್ತಾಳೆ ಅಂತ ಗೊತ್ತಾಯ್ತು. ಅಂದ್ರೆ ನಿನ್ನ ಮಗಳು ಕೂಡ ಇದೇ ಊರಲ್ಲಿದ್ದಾಳಾ? ಎಲ್ಲಿದ್ದಾಳ ಅವಳು? ನನ್ನ ಮಗಳು ಎಲ್ಲಿದ್ರೆ ನಿನಗೇನು, ಏನು ಮಾಡ್ತಿದ್ರೆ ನಿನಗೇನು? ಯಾಕೆ ನನ್ನ ಮಗಳನ್ನು ಯಾವ್ದಾದ್ರು ಕೇಸಲ್ಲಿ ಸಿಕ್ಕಾಕ್ಸಿ ಜೈಲಲ್ಲಿ ಕೂರಿಸ್ಬೇಕು ಅನ್ಕೊಂಡಿದ್ಯಾ? ಅದ್ ನಿನ್ನಿಂದ ಸಾಧ್ಯ ಇಲ್ಲ. ನಿನ್ನ ಅದೃಷ್ಟ ಚೆನ್ನಾಗಿತ್ತು. ನಿನ್ನ ಮಗಳು ಹೊರಟು ಹೋಗಿದ್ದಾಳೆ. ನಾನೇ 2 ನಿಮಿಷ ಮುಂಚೆ ಬಂದಿದ್ದಿದ್ರೆ ನಿನ್ನ ಮಗಳ ಕಥೆನ ನಾನು ಏನು ಮಾಡ್ತಿದ್ದೆ ಅಂತ ನೀನೇ ನೋಡ್ತಾ ಇದ್ದೆ. ನಿನ್ನ ಮಗಳಿಗೋಸ್ಕರನಾದ್ರೂ ನೀನೇ ತಪ್ಪು ಮಾಡಿದ್ಯಾ ಅಂತ ನೀನು ಒಪ್ಕೊಳ್ಳೋ ಹಾಗೆ ಮಾಡ್ತಾ ಇದ್ದೆ. ನನ್ನ ಮಗಳು ನೀನು ಅನ್ಕೊಂಡಷ್ಟು ಅಮಾಯಕಿ ಅಲ್ಲ, ಕೈಲಾಗ್ದವಳಂತೂ ಅಲ್ವೇ ಅಲ್ಲ. ನನ್ನ ಮಗಳು ನಿನಗಿಂತ ಬುದ್ಧಿವಂತಳು. ಹೆತ್ತೋರ್ಗೆ ಹೆಗಣ ಮುದ್ದು ಅಂತಾರೆ. ನಿನ್ನ ಮಗಳು ಎಷ್ಟು ಬುದ್ಧಿವಂತೇನೋ ಇಲ್ಲಿ ನೋಡು. ಈಗ್ಲೇ ನೋಡಿದ್ದು. ಓದು ವಿದ್ಯೆ ಇಲ್ದೇ ಇರೋ ಬಯೋಮೆಟ್ರಿಕ್ ಕಾಲ್ದೋಳು. ಅದೇ ನಿನ್ ಹಾಗೆ ಹೆಬ್ಬೆಟ್ಟೊತ್ತೋಳು. ಒಂದು ಸಿಗ್ನೇಚರ್ ಕೂಡ ಹಾಕೋಕ್ ಬರ್ದಿರೋ ನಿನ್ನ ಮಗಳು ನಿನ್ನೇನೋ ಉದ್ಧಾರ ಮಾಡ್ತಾಳೆ ಅಂತ ಹುಚ್ಚು ಕನಸು ಕಾಣ್ತಾ ಮೆರಿತಾ ಇದೀಯಾ? ನಿನ್ನ ಮಗಳಷ್ಟೇ ಅಲ್ಲ, ನಿನ್ನನ್ನ ಯಾರೂ ಕಾಪಾಡೋಕ್ಕಾಗಲ್ಲ. ಹುಚ್ಚು ಕನಸು ಕಾಣ್ತಿರೋದು ನಾನಲ್ಲ, ನೀನು. ಸಂಸ್ಕಾರಕ್ಕೆ ಸಂಪ್ರದಾಯಕ್ಕೆ ಓದಿರ್ಲೇಬೇಕು ಅಂತೇನಿಲ್ಲ. ಯುಗ ಯುಗಾಂತರದಿಂದ ಪೂಜೆ ಪಡಿತಿರೋ ರಾಮಾಯಣ ರಚಿಸಿದ ವಾಲ್ಮೀಕಿ ನಿನ್ನ ಹಾಗೆ ಓದಿರ್ಲಿಲ್ಲ. ಪ್ರಪಂಚನೇ ಗೌರವಿಸಿ ಆರಾಧಿಸ್ತಿರೋ ಮಹಾಭಾರತನ ಬರೆದಂತ ವ್ಯಾಸರು ನಿನ್ನ ಹಾಗೆ ಕಾನ್ವೆಂಟು ಕಾಲೇಜಿಗೆ ಹೋಗಿ ವಿದ್ಯೆ ಕಲ್ತಿರ್ಲಿಲ್ಲ. ನೀನ್ ನಡೆಯೋ ನೆಲಕ್ಕೆ ವಿದ್ಯೆ ಇಲ್ಲ, ನೀನ್ ಉಸಿರಾಡೋ ಗಾಳಿಗೆ ವಿದ್ಯೆ ಇಲ್ಲ, ನೀನ್ ಕುಡಿಯೋ ನೀರಿಗೆ ವಿದ್ಯೆ ಇಲ್ಲ.
ನೀನು ಹೊಟ್ಟೆಗೆ ತಿನ್ನೋ ಅನ್ನಕ್ಕೆ ವಿದ್ಯೆ ಇಲ್ಲ, ನೀನು ಹಾಕೊಳ್ಳೋ ಬಟ್ಟೆಗೆ ವಿದ್ಯೆ ಇಲ್ಲ, ನೀನು ಸತ್ತಾಗ ನಿನ್ನನ್ನು ಸುಡೋ ಬೆಂಕಿಗೂ ವಿದ್ಯೆ ಇಲ್ಲ. ನಿನ್ನ ನಡೆಸೋದಕ್ಕೆ, ನಿನ್ನನ್ನು ಬದುಕಿಸೋದಕ್ಕೆ, ನಿನ್ನನ್ನು ಪೋಷಿಸೋದಕ್ಕೆ ಯಾವುದಕ್ಕೂ ವಿದ್ಯೆ ಇಲ್ಲ. ಅದಕ್ಕೆ ನಿನ್ನಂಥವಳ ಬುದ್ಧಿ ಸರಿ ಮಾಡೋದಕ್ಕೆ ನನ್ನ ಮಗಳಿಗೆ ಕೂಡ ಆ ದೇವರು ವಿದ್ಯೆ ಕೊಟ್ಟಿಲ್ಲ. ನನ್ನ ಮಗಳು ನಿನಗಿಂತ ಬುದ್ಧಿವಂತಲಾಗಿರೋದಕ್ಕೆ ನೀನು ಮಾಡ್ತಿರೋ ಕೆಲಸನೆಲ್ಲ ಕಂಡುಹಿಡಿದು ಹುಷಾರಾಗಿರುವಂತ ನನ್ನನ್ನು ಎಚ್ಚರಿಸ್ತಾ ಇದ್ದಾಳೆ. ನನ್ನ ಮಗಳು ಬುದ್ಧಿವಂತಿಕೆ ಮುಂದೆ ನಿನ್ನ ವಿದ್ಯೆ ಶೂನ್ಯ. ನನ್ನ ಮಗಳ ಒಳ್ಳೆತನದ ಮುಂದೆ ನಿನ್ನ ಸಂಸ್ಕಾರ ಶೂನ್ಯ. ನನ್ನ ಮಗಳ ಆತ್ಮವಿಶ್ವಾಸದ ಮುಂದೆ ನಿನ್ನ ಆಸ್ತಿ ಶೂನ್ಯ. ನನ್ನ ಮಗಳ ಸ್ವಾಭಿಮಾನದ ಮುಂದೆ ನಿನ್ನ ಅಹಂಕಾರ ಶೂನ್ಯ. ಅರ್ಥ ಆಯ್ತಾ? ಹೋಗೋ. ಎಂಟಿ ವೆಸಲ್ಸ್ ಮೇಕ್ ಮಚ್ ನಾಯ್ಸ್ ಅಂತಾರೆ. ಅಂದ್ರೆ ಕೈಲಾಗದೇ ಇರೋನ್ಗೆ ಪೌರುಷ ಜಾಸ್ತಿ, ಕೆಟ್ಟ ಹೋಗೋ ವಸ್ತುಗಳಿಗೆ ಬೆಲೆ ಜಾಸ್ತಿ ಅಂತ ಸುಮ್ಮನೆ ಹೇಳಿಲ್ಲ. ನಿನ್ನ ಅಹಂಕಾರನ ಕಡಿಮೆ ಮಾಡೋಕೆ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಕೆಲವೇ ದಿನಗಳಲ್ಲಿ ನಾನು ಏನು ಮಾಡಬಹುದು ಅಂತ ನಿನಗೆ ಅರ್ಥ ಆಗುತ್ತೆ. ನಿನ್ನ ಜೀವನ ಈ ಜೈಲಲ್ಲೇ ಅಂತ್ಯ ಆಗಿ ಹೋಗುತ್ತೆ. ಅವತ್ತು ನಿನಗೆ ಗೊತ್ತಾಗುತ್ತೆ ಈ ಶಾಂಭವಿ ಯಾರು ಅಂತ. ನೋಡ್ತಾ ಇರು. ಬಗ್ಗೆ ಹೇಳಿದ್ರೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ ಅಂತ ಶಾಂಭವಿ ಅಮ್ಮವರು ಅವತ್ತು ಹೇಳಿದ್ರು. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲದೆ ಇದ್ರು ದುಡ್ಡಿಗೆ ಆಸೆ ಪಡದೆ ನನ್ನನ್ನು ಕಾಪಾಡಿದ್ರಿ. ನೀವು ಮಾಡಿರೋ ಈ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಅವತ್ತಿನ ದಿನ ನಿಮ್ಮ ತಂದೆ ಕಣ್ಮುಂದೆನೇ 10 ಕೋಟಿ ಇಟ್ಟು ಕೊಂಡ್ಕೊಳ್ಳೋಕೆ ನೋಡಿದ್ರು. ನಿಮ್ಮ ತಂದೆಯವರು ಆ ದುಡ್ಡಿಗೆ ಆಸೆ ಬೀಳದೆ ದೊಡ್ಡತನದಿಂದ ನಡ್ಕೊಂಡ್ರು. ಬಡವ್ರ ಆತ್ಮಾಭಿಮಾನ ಏನು ಅಂತ ದೊಡ್ಡವರಿಗೆ ಗೊತ್ತಾಗೋ ಹೋಗಿ ಮಾಡಿದ್ರು. ಅಂಥ ಪುಣ್ಯಾತ್ಮನ ಗೌರವಿಸೋದು ಮನುಷ್ಯನಾಗಿ ನನ್ನ ಕರ್ತವ್ಯ ಅನ್ನಿಸ್ತು. ಅದಕ್ಕೋಸ್ಕರ ನಿನಗೆ ಸಹಾಯ ಮಾಡ್ತಿದ್ದೀನಿ. ಅಂಥ ಅಹಂಕಾರಿ ಮನೇಲಿ ಇದ್ಕೊಂಡು ನಿನ್ನ ಅಪ್ಪನಿಗೋಸ್ಕರ ಇಂಥ ರಿಸ್ಕ್ ತಗೋತಿದೀಯಾ ಅಂದರೆ ನಿನ್ನ ಸಹನೆಗೆ, ನಿನ್ನ ಸಾಹಸಕ್ಕೆ ನಾನು ನಿನ್ನ ಅಭಿನಂದಿಸ್ತೀನಮ್ಮ. ಆ ದೇವ್ರು ನಿನಗೆ ಒಳ್ಳೇದು ಮಾಡ್ತಾನಮ್ಮ. ನಿನ್ನ ಅಪ್ಪನ್ನ ಇಲ್ಲಿಗೆ ಬಂದಾಗಿಂದನೂ ನೋಡ್ತಾ ಇದ್ದೀನಿ. ಯಾವಾಗಲೂ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರ ಇರ್ತಾರೆ. ನಿನ್ನ ಅಪ್ಪನ ನೋಡ್ತಾ ಇದ್ರೆ ಅವರು ಏನೂ ತಪ್ಪು ಮಾಡಿಲ್ಲ ಅಂತ ಅನಿಸ್ತಾ ಇದೆ. ನಮ್ಮಪ್ಪ ಏನೂ ತಪ್ಪು ಮಾಡಿಲ್ಲ ಸಾಹೇಬ್ರೆ. ಸ್ನೇಹಕ್ಕೆ ಅಂತ ಪ್ರಾಣ ಬೇಕಾದ್ರೂ ಪಣಕ್ಕಿಡೋ ಒಳ್ಳೆ ಮನುಷ್ಯ. ಆ ಒಳ್ಳೆತನನೇ ನಮ್ಮಪ್ಪಂಗೆ ಇವತ್ತು ಶತ್ರು ಆಗ್ಬಿಟ್ಟಿದೆ. ಸಾಹೇಬ್ರೆ, ನಮ್ಮ ತಂದೆನ ಒಂಚೂರು ಹುಷಾರಾಗಿ ನೋಡ್ಕೊಳ್ಳಿ. ಸರಿನಮ್ಮ. ಏನೇ ನೀನು ಜಗದೀಶನ್ ಮಗಳು ಸರಸ್ವತಿ ಅಂತ ಹೇಳ್ದೇನೆ ಮಂಗಮ್ಮ ಅಂತ ಹೆಸರು ಬದಲಾಯಿಸ್ಕೊಂಡು ನನಗೆ ಮೋಸ ಮಾಡ್ತೀಯಾ? ಸಿಗ್ನೇಚರ್ ಕೂಡ ಹಾಕೋಕ್ ಬರ್ದೇ ಇರೋ ನೀನು ನರ್ಸಿಂಗ್ ಓದಿದ್ದೀನಿ ಅಂತ ಸುಳ್ಳು ಹೇಳಿ ನರ್ಸ್ ಅಂತ ನಾಟಕ ಮಾಡಿ ನನ್ನನ್ನೇ ಮೋಸ ಮಾಡ್ತೀಯಾ? ಎಷ್ಟೇ ಧೈರ್ಯ ನಿನಗೆ? ಏಯ್, ಆಫ್ಟರ್ ಆಲ್ ಜೈಲಲ್ಲಿ ಕೆಲಸ ಮಾಡೋ ಕಾನ್ಸ್ಟೇಬಲ್ ನೀನ್ ಹೇಳೋ ಸುಳ್ಳನ್ನ, ನೀನ್ ಮಾಡಿರೋ ಮೋಸನ ಮುಚ್ಚಾಕ್ತಾನೆ ಅನ್ಕೊಂಡಿದ್ಯಾ? ಈ ಶಾಂಭವಿ ಅಂದ್ರೆ ಏನೇ ಅನ್ಕೊಂಡಿದ್ಯಾ ನೀನು? ಒಂದೇ ಒಂದು ಚಿಟಿಕೆಯಲ್ಲಿ 100 ಜನರನ್ನ ನಿಲ್ಲಿಸ್ತೀನಿ. ಅದೇ ಒಂದು ಚಿಟಿಕೆಯಿಂದ 1000 ಜನರನ್ನ ಸಾಲಾಗಿ ನಿಲ್ಲಿಸಬಹುದು. ಅಂಥದ್ರಲ್ಲಿ ನನಗೆ ಮೋಸ ಮಾಡ್ತೀಯ, ನನ್ನ ಮುಂದೆನೆ ನಾಟಕ ಮಾಡ್ತೀಯ. ಎಷ್ಟೇ ಧೈರ್ಯ ನಿನಗೆ? ಶಾಂಭವಿ, ನಿಲ್ಸು! ಎಷ್ಟು ಧೈರ್ಯ ನಿನಗೆ? ನನ್ನ ಮಗಳ ಮೇಲೆ ಕೈ ಮಾಡ್ತೀಯಾ ನಿನ್ನ? ಪಕ್ಕಬ್ಬಮ್ಮ, ನೀನು ನಿನ್ ಮೇಲೆ ಕೈ ಮಾಡ್ತಾಳೆ ಇವಳು. ಇವಳನ್ನ ಬೇಡಪ್ಪ, ಬೇಡಪ್ಪ. ಏನಂದೆ? ನನ್ನ ಮಗಳು ನಿನಗೆ ಮೋಸ ಮಾಡಿದಾಳೆ ಅಂತಿದ್ಯಾ? ನನ್ನ ಮಗಳು ಮಾಡಿದ್ದು ಮೋಸ ಆದ್ರೆ
ನಿಮ್ಮ ಅಕ್ಕ ನಿಮ್ಮ ಭಾವ ನಮ್ಮ ಕುಟುಂಬಕ್ಕೆ ಮಾಡಿರೋ ಅನ್ಯಾಯನ ಏನಂತೀಯ ನೀನು? ನೀವು ಮಾಡಿರೋ ನಂಬಿಕೆ ದ್ರೋಹಕ್ಕೆ ನನ್ನ ಹೆಂಡತಿ ಬಲಿಯಾದ್ಲು. ಅದಕ್ಕೇನನ್ಬೇಕು? ಪ್ರತಿಯೊಬ್ಬ ಕುಟುಂಬ ಮಾಡಿರೋ ಮೋಸಕ್ಕೆ ನಾನು ಹೆತ್ತು ಮಕ್ಕಳನ್ನ ಅನಾಥರಾಗಿ ಬಿಟ್ಟು ದೇಶಾಂತರ ಹೋಗ್ಬೇಕಾಯ್ತು. ಅದಕ್ಕೇನನ್ಬೇಕು? ನನ್ನ ಹೆಂಡತಿ ನಿಮ್ಮ ಅಕ್ಕನ ಜೀವನ ಸರಿ ಮಾಡಿದ ಪಾಪಕ್ಕೆ ನಾನು ಹೆತ್ತು ಮಕ್ಕಳಿಗೆ ತಾಯಿ ಇಲ್ದಂಗೆ ಮಾಡಿದ್ಲು. ಇದ್ದೊಬ್ಬ ತಂದೆನ ಜೈಲ್ ಪಾಲ್ ಮಾಡಿದ್ಲು. ನನ್ನ ಮಕ್ಕಳಿಗೆ ದಿಕ್ಕಿಲ್ದಂಗೆ ಮಾಡಿದ್ರು. ಇಷ್ಟೆಲ್ಲ ಮಾಡಿರೋ ದ್ರೋಹಕ್ಕೆ ನಿಮ್ಮನ್ನು ಏನನ್ಬೇಕು? ಹೇಳೇ, ಹೇಳು, ಕೊಡು ಉತ್ತರ. ಬೇಡ ಅಪ್ಪ, ಅಮ್ಮೋನ್ನೇನು ಅನ್ಬೇಡ ಅಪ್ಪ. ಛೀ, ಇವಳ ನಿನಗೆ ಅಮ್ಮ? ಇವಳ ಕನಿಷ್ಠ ಮಾನವೀಯತೆನೇ ಇಲ್ದಿರೋ, ಮೈಯೆಲ್ಲ ಅಹಂಕಾರ ತುಂಬಿಕೊಂಡಿರೋ ಈ ರಾಕ್ಷಸಿ ನಿನಗಮ್ಮನ? ನನ್ನ ಮಗಳ ಮೇಲೆ ಕೈ ಮಾಡಿದ ನಿನ್ನ ಬದುಕೋಕ್ ಬಿಡಲ್ಲ. ಸಾಯಿಸ್ಬಿಡ್ತೀನಿ, ಸಾಯಿಸಾಕ್ಬಿಡ್ತೀನಿ. ಬಿಡಿ ನನ್ನ, ಬಿಡಿ ನನ್ನನ್ನ, ಬಿಡಿ. ಸಾಯಿಸ್ಬಿಡ್ತೀನಿ ಅವಳನ್ನ, ಸಾಯಿಸ್ಬಿಡ್ತೀನಿ ಅವಳನ್ನ. ನನ್ನ ಕೈಯಾರೆ ಸಾಯಿಸ್ಬೇಕು. ಸಾಯಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ಬಿಡಿ ನನ್ನ, ಬಿಡಿ ನನ್ನ. ಬಿಡಲ್ಲ ಇವಳನ್ನ, ಬಿಡಲ್ಲ. ಎಷ್ಟೋ ಧೈರ್ಯ ನಿನಗೆ ನನಗೆ ಹೊಡಿಯೋಕ್ ಬರ್ತೀಯಾ? ಹೆತ್ತ ಮಕ್ಕಳು ಕೂಡ ಊಟ ಹಾಕದೆ ಮಕ್ಕಳನ್ನ ಬಿಟ್ಟು ದೇಶಾಂತರ ಸುತ್ತಕ್ ಹೋದ ನಿನಗೆ ನನ್ನನ್ನೇ ಹೊಡಿಯೋಕೆ ಕೈ ಎತ್ತೋಷ್ಟು ಧೈರ್ಯನ? ಸಾಯಿಸ್ಬಿಡ್ತೀನಿ. ನಿನ್ನ ಬೇಡ ಅಮ್ಮೋರೆ, ನಮ್ಮಪ್ಪನೇನು ಮಾಡಬೇಡಿ ಅಮ್ಮೋರೆ. ಬೇಡ ಅಮ್ಮೋರೆ. ಏಯ್ ಅಮ್ಮೋರೆ, ನಮ್ಮಪ್ಪನ ಕ್ಷಮಿಸ್ಬೇಡಿ ಅಮ್ಮೋರೆ. ಏಯ್, ನಿಮ್ಮಪ್ಪ ನಮ್ಮ ಅಕ್ಕ ಭಾವನ ಮೇಲೆ ಸೇಡು ಪ್ರತಿಕಾರ ಬೆಳೆಸ್ಕೊಂಡು ನಮ್ಮ ಭಾವನ ಸಾಯಿಸ್ಬೇಕು ಅನ್ಕೊಂಡ. ಸಾಯ್ಬೇಕಾದವನು ಬದುಕಿದಾನೆ ಅಂತ ಬದುಕಿರೋರ್ನ ಸಾಯಿಸೋದಕ್ಕೆ ನೀನು ಮರಿಯಮ್ಮನ ರೂಪದಲ್ಲಿ ನಮ್ಮನೆಗೆ ಬಂದಿದ್ಯಾ? ನನಗರ್ಥ ಆಯ್ತು ಕಣೆ. ನಿನ್ನ ಸುಮ್ಮನೆ ಬಿಡ್ತೇನೆ ಅನ್ಕೊಂಡಿದ್ಯಾ? ನಿನ್ನಂಥ ಮೋಸಗಾರ್ತಿನ ಏನು ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಜೈಲರ್ ಸರ್, ಇವನು ಜೈಲಿಂದ ತಪ್ಪಿಸ್ಕೊಂಡು ಓಡ್ ಹೋದ ಅಂತ, ಇವನ್ನ ಹಿಡಿದು ಪೊಲೀಸ್ ಹತ್ರನೇ ಗನ್ ಕಿತ್ಕೊಂಡು ಅವ್ರಿಗೆ ಶೂಟ್ ಮಾಡ್ದ ಅಂತ, ಅವ್ರನ್ನ ಕಾಪಾಡೋಕೆ ನಾವು ಅವನನ್ನ ಶೂಟ್ ಮಾಡಿದ್ವಿ ಅಂತ ಹೇಳಿ ಎನ್ಕೌಂಟರ್ ಮಾಡ್ವಿ ಸಾಕಿ. ಇವನು ಜೊತೆನೆ ಇವಳ ಕಥೆನು ಮುಗಿಸ್ಬೇಕು. ಕರ್ಕೊಂಡು ಹೋಗಿ. ಅಮ್ಮೋರೆ, ಅಮ್ಮೋರೆ ಬೇಡ ಅಮ್ಮೋರೆ, ಅಮ್ಮೋರೆ. ಏನಾಯ್ತಮ್ಮ? ಏನಿಲ್ಲ ಸಾಹೇಬ್ರೆ, ಅವ್ರನ್ನ ನೋಡಿದ್ರೆ ತುಂಬಾ ತೊಂದರೆ ಆಗುತ್ತೆ. ನಾನು ಹೋಗಿ ಬರ್ತೀನಿ. ಹಾ, ಹುಷಾರಮ್ಮ. ಅಪ್ಪನ್ನ ಹುಷಾರಾಗಿ ನೋಡ್ಕೊಳ್ಳಿ. ಸರಿನಮ್ಮ, ನೀ ಹೋಗ್ಬಾ. ಮ್ಯಾಗಿ, ಅವಳೆಲ್ಲ ಹೋಗಿದ್ಲು? ರಾಹುಲ್ನ ಮೀಟ್ ಮಾಡಕ? ಎಲ್ ಮೀಟ್ ಮಾಡಿದ್ರು? ಏನ್ ಮಾತಾಡಿದ್ರು? ಇಬ್ರು ಒಟ್ಟಿಗೆ ಇದ್ದಿದ್ದನ್ನ ವಿಡಿಯೋ ಮಾಡಿದ್ಯಾ? ಎಲ್ಲಿ ತೋರ್ಸು. ಅಮ್ಮ, ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನನ್ ಕಾರ್ ಯಾರೋ ಅಡ್ಡ ಬಂದ್ಬಿಟ್ರು. ಆದ್ರೆ ಅವಳು ಮಿಸ್ ಆಗ್ಬಿಟ್ಲು. ನೀನ್ ತಗೊಂಡ್ ಬರೋ ವಿಡಿಯೋ ಇಟ್ಕೊಂಡು ಬಲೆಲ್ ಸಿಕ್ಕಾಕೊಂಡಿರೋ ಮೀನ್ ಒದ್ದಾಡೋ ತರ ಅವರಿಬ್ರನ್ನು ನಾನು ಒದ್ದಾಡೋ ತರ ಮಾಡ್ಬೇಕು ಅನ್ಕೊಂಡಿದ್ದೆ. ಮಿಸ್ ಆಗೋಯ್ತು ಅಂತ ಏನೋ ಕಾರಣ ಹೇಳ್ತಿದ್ಯಾ? ಒಂದ್ ಚಿಕ್ಕ ಕೆಲಸ ಕೂಡ ಮಾಡಕ್ಕಾಗಲ್ಲ ನೀನು. ಅವನು ಅವಳನ್ನ ಪ್ರೀತಿಸ್ತಾನೆ ಅನ್ಕೊಂಡ್ರೆ ಬಿಸ್ನೆಸ್ ಮೀಟಿಂಗ್ಗೆ ಅವಳನ್ನ ಕರ್ಕೊಂಡು ಹೋಗೋದೇನಿದೆ? ನಾನು ಅನ್ಕೊಂಡಿರೋ ಹಾಗೆ ಅವರಿಬ್ರ ಮಧ್ಯೆ ಪ್ರೀತಿ ಪ್ರೇಮ ಮಾತ್ರ ಅಲ್ಲ, ಬೇರೆ ಏನೋ ಇದೆ ಅಂತ ನನಗನ್ನಿಸ್ತಿದೆ. ನಿನಗೇನ್ ಅನ್ನಿಸ್ತಿದ್ಯೋ, ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ರಾಹುಲ್ ಬಾವ ನನಗ್ ಬೇಕು ಅಷ್ಟೇ. ಅವನ್ ನಿನ್ನನ್ನ ಮದುವೆ ಆಗ್ಬೇಕು, ನೀನ್ ಈ ಮನೆಗೆ ಸೊಸೆ ಆಗ್ಲೇಬೇಕು ಅನ್ಕೊಂಡು ನಾನ್ ಈ ಕೆಲ್ಸ ಮಾಡ್ತಿರೋದು. ಇಲ್ಲ ಅಂದ್ರೆ ಈ ಡಿಟೆಕ್ಟಿವ್ ಕೆಲ್ಸ ನಾನ್ ಯಾಕೆ ಮಾಡ್ಲಿ? ನಿನ್ ಭಾವನೇ ನಿನ್ ಗಂಡ, ಅದನ್ನ ನಾನ್ ನೋಡ್ಕೋತೀನಿ. ನೀನೇನು ಚಿಂತೆ ಮಾಡ್ಬೇಡ. ಸರಿ.
ಮಮ್ಮಿ ಇಲ್ಲಿ ನೋಡು, ಎಷ್ಟು ಸೈಲೆಂಟ್ ಆಗಿ ನನ್ನ ಡ್ರೆಸ್ ಎತ್ಕೊಂಡು ಹೋಗಿ ಮತ್ತೆ ನನ್ನ ರೂಮಲ್ಲೇ ಇಟ್ಟಿದ್ದಾರೆ. ಈ ಡ್ರೆಸ್ ನೀನ್ ಹಾಕೋ. ಚೀಚಿ, ಆ ಮನೆ ಕೆಲಸದೊಳು ಹಾಕಿರೋ ಡ್ರೆಸ್ನ ನಾನು ಹಾಕೋಬೇಕಾ? ಅಸಹ್ಯ. ಛೀ. ಆ ಮಂಗಮ್ಮನ್ನ ನೀನ್ ಆಟ ಆಡಿಸ್ಬೇಕು ಅಂದ್ರೆ ನೀನ್ ಈ ಡ್ರೆಸ್ ಅನ್ನ ಹಾಕೋಬೇಕು. ಹೇಳ್ತಾ ಇದ್ದೀನಲ್ಲ, ಹಾಕೋ. ಎಲ್ಲಿಗೆ ಹೋಗಿದ್ದೆ ಅಂತ ಯಾರಾದ್ರೂ ಕೇಳಿದ್ರೆ ಏನ್ ಹೇಳಿ? ಅಲ್ಲೋಡು ಮಮ್ಮಿ, ಅವಳು ಬಂದ್ಲು. ಮನೇಲಿ ಯಾರಾದ್ರೂ ನೋಡ್ತಾರೆ ಅಂತ ಹೊರಗಡೆ ಹೋಗಿ ನಿನ್ ಬಾವನ್ನ ಮೀಟ್ ಮಾಡ್ಕೊಂಡ್ ಬರ್ತಿದ್ದಾಳೆ. ಅದಕ್ಕೆ ಹೋಗಿರ್ತಾಳೆ. ಇಲ್ಲ ಅಂದ್ರೆ ಹೊರಗಡೆ ಹೋಗುವಂತ ಗನಂದಾರಿ ಕೆಲಸ ಅವಳಿಗೇನಿರುತ್ತೆ? ಹೇಳ್ತೀನಿ ಬಾ. ನಾನು ಹಾಕೊಂಡಿರೋ ಡ್ರೆಸ್ನ ಯಾಕೆ ಹಂಗ್ ನೋಡ್ತಿದ್ಯಾ? ಏನೂ ಇಲ್ಲ. ನನ್ ಮ್ಯಾಗಿ ಹಾಕೊಂಡಿರೋ ಡ್ರೆಸ್ಸು ಅಷ್ಟಿಷ್ಟ ಆಯ್ತಾ ನಿನ್ಗೆ? ನನ್ ಡ್ರೆಸ್ ಹೇಗಿದೆ? ಚೆನ್ನಾಗಿದೆ. ಈ ತರದ್ ಡ್ರೆಸ್ಸು ನೀನ್ ಯಾವತ್ತಾದ್ರೂ ಹಾಕೊಂಡಿದ್ಯಾ? ಹಾಕೊಂಡಿದ್ಯಾ ಅಂತ ನನ್ನ ಯಾಕೆ ಕೇಳ್ತಿದ್ದಾರೆ? ನಾನು ಹಾಕೊಂಡಿದ್ದೇನಾದ್ರೂ ಇವ್ರು ನೋಡ್ಬಿಟ್ರ? ಮಂಗಮ್ಮನ್ ಏನ್ ಮಮ್ಮಿ ಹಾಕಿ ಹೇಳ್ತಿದ್ಯಾ? ಈ ತರ ಕಾಸ್ಟ್ಲಿ ಬಟ್ಟೆಗಳನ್ನ ಅವಳು ಹಾಕೊಳ್ಳೋಕಾದ್ರೂ ಹೇಗ್ ಸಾಧ್ಯ ಮಮ್ಮಿ? ಜೀತಕ್ ಕೆಲ್ಸ ಮಾಡೋರು ಕೂಡ ರಿಚ್ ಆಗಿರ್ಬೇಕು, ರಿಚ್ ಡ್ರೆಸ್ ಹಾಕೋಬೇಕು ಅನ್ನೋ ಆಸೆ ಇರುತ್ತೆ ಪಾಪ. ನಿನಗ್ ಗೊತ್ತಿದ್ಯಾ ಮಗಳೇ, ಕೋಟ್ಯಾಧಿಪತಿಗಳ ಮನೆಯಲ್ಲಿ ಕೆಲ್ಸ ಮಾಡೋರು ಮನೇಲಿ ಯಾರೂ ಇಲ್ದೇ ಇರುವಾಗ ಕದ್ದು ಮುಚ್ಚಿ ಮನೆ ಓನರ್ ಮಲ್ಕೊಳ್ಳೋ ಬೆಡ್ಡಲ್ಲಿ ಮಲ್ಕೊಳ್ಳೋದು, ಅವ್ರು ಹಾಕೊಳ್ಳೋ ಕಾಸ್ಟ್ಲಿ ಡ್ರೆಸ್ ಹಾಕೊಳ್ಳೋದು, ಅವ್ರು ತಿನ್ನೋ ಮೃಷ್ಟಾನ್ನ ಭೋಜನ ತಿನ್ನೋದು ಎಲ್ಲ ಮಾಡ್ತಾರೆ. ಹೌದಮ್ಮ, ಕೆಲಸದವರು ಹೀಗ್ ಮಾಡೋದನ್ನ ನಾನ್ ತುಂಬಾ ಸಿನಿಮಾಗಳಲ್ಲಿ ನೋಡಿದೀನಿ. ಮಂಗಮ್ಮನಿಗೂ ಕೂಡ ಈ ತರ ಆಸೆಗಳು ಇದ್ದೇ ಇರುತ್ತೆ ಅಲ್ವಾ ಮಂಗಮ್ಮ? ನೀನು ದೊಡ್ಡ ಬಂಗ್ಲೆಲಿದ್ಯಾ, ದೊಡ್ಡ ಮನುಷ್ಯರ ಜೊತೆ ಇದೆಯಾ, ಕಾಸ್ಟ್ಲಿ ಡ್ರೆಸ್ ಮಾತ್ರ ಹಾಕೋಬಾರ್ದಾ? ಅಂದ್ರೆ ಕೆಲಸದವರು ಕಾಸ್ಟ್ಲಿ ಬಟ್ಟೆ ಹಾಕೊಂಡಿದ್ ಮಾತ್ರಕ್ಕೇನೆ ಕಾಸ್ಟ್ಲಿ ಮನುಷ್ಯರು ಸ್ವಂತ ಆಗೋಗ್ತಾರ ಮಮ್ಮಿ? ಸ್ವಂತ ಅಂತ ಅನ್ಕೊಂಡ್ರೆ ಮನೆಯವರು ಸುಮ್ನಿರ್ತಾರೇನೆ? ಹಲ್ಲು ಉದುರಿಸ್ಬಿಟ್ಟು ಕತ್ತು ಹಿಡಿದು ಮನೆಯಿಂದ ಆಚೆ ತಳ್ತಾರೆ. ಬೇರೆಯವರೆಲ್ಲ ಹಾಗೆ ಮಾಡ್ಬೋದೇನೋ, ಆದ್ರೆ ಈ ಮಂಗಮ್ಮ ಹಾಗೆ ಮಾಡಲ್ಲ ಮಮ್ಮಿ. ಮಾಡಿದ್ರೂ ಕೆಲವರು ಅದನ್ನ ಹೊರಗಡೆ ಹೇಳ್ಕೊಳಲ್ಲ ಕಣೆ, ಅಲ್ವಾ ಮಂಗಮ್ಮ? ನಾನ್ ಡ್ರೆಸ್ ಬಗ್ಗೆ ಮಾತಾಡಿದ ಕೂಡ್ಲೆ ಅವಳು ಎಷ್ಟು ಟೆನ್ಷನ್ ಮಾಡ್ಕೊಂಡ್ಲು ನೋಡಿದ್ಯಾ?
ಅವಳು ಹ್ಯಾಪಿಯಾಗಿರ್ಬಾರ್ದು ಮಮ್ಮಿ. ಪ್ರತಿ ನಿಮಿಷ ಇದೇ ತರ ಟೆನ್ಷನ್ ಅಲ್ಲಿ ಸಾಯ್ತಾ ಇರ್ಬೇಕು. ಇದೇನಿದು? ಇದು ಜಸ್ಟ್ ಸ್ಯಾಂಪಲ್ ಮಾತ್ರ. ಇನ್ನು ಮುಂದೆ ಹೇಗೆ ಆಟ ಆಡಿಸ್ತೀನಿ ಅಂತ ನೀನೇ ನೋಡ್ತಾ ಇರು. ಯಾಕೆ ಮೇಡಮ್ ಡಲ್ ಆಗಿದ್ದೀರಾ? ಮೇಡಮ್ ಟೆನ್ಷನ್ ಅಲ್ಲಿದ್ದಾರಾ, ಡಿಪ್ರೆಷನ್ ಅಲ್ಲಿದ್ದಾರಾ, ನಿರುತ್ಸಾಹಿಯಾಗಿದ್ದಾರಾ, ನೀರಸವಾಗಿದ್ದಾರಾ? ಅವ್ರು ಹೇಗಿದ್ರೆ ನನಗೇನು, ಈ ಥರ ನೀರಸವಾಗಿದ್ರೇ ಬೆಟರ್. ಉತ್ಸಾಹದಿಂದ ಏನಾದರೂ ಇದ್ಬಿಟ್ರೆ ಒಂದು 4 ಮಾತು ಜಾಸ್ತಿ ಬೈದು ಬಿಡ್ತಾರೆ. ದೇಶಕ್ಕೆ ಉಗ್ರಗಾಮಿಗಳು ನುಗ್ಗಿರೋ ಥರ ಒಂದೇ ಸಲ 100 ಬಾಂಬ್ ಹಾಕಿರೋ ಥರ ಮೇಡಮ್ ಅವ್ರು ಯಾಕೆ ಅಷ್ಟೊಂದು ಟೆನ್ಷನಲ್ಲಿದ್ದಾರೆ? ರಾಹುಲ್, ಏನಾಯ್ತು ಚಿಕ್ಕಮ್ಮ? ಅಷ್ಟು ಜೋರಾಗಿ ಯಾಕೆ ಕರೆದಿ ಚಿಕ್ಕಮ್ಮ? ಅದನ್ನ ಕರೆದಿದ್ದು ಅನ್ನಲ್ಲ, ಕಿರ್ಚಿದ್ದು ಅಂತಾರೆ. ಆಮೆ ರೈಟ್ ಮೇಡಮ್? ರಾಹುಲ್ ಅಲ್ಲಿ ಬಂದೆ ಚಿಕ್ಕಮ್ಮ. ಬರ್ತಾ ಇದ್ದಾರೆ. ಏನ್ ಚಿಕ್ಕಮ್ಮ? ರಾಹುಲ್ ಯಾಕೆ ಹೊಡೆದ್ರಿ ಚಿಕ್ಕಮ್ಮ? ಅವನೇನ್ ತಪ್ಪು ಮಾಡ್ದ? ತಪ್ಪು ಮಾಡಿದ್ರೆ ಕ್ಷಮಿಸ್ತಾ ಇದ್ದೆ. ಈ ಮನೆ ಮರ್ಯಾದಿನ ಬೀದಿಗೆ ತಂದಿದ್ದಾನೆ. ನಮ್ಮಕ್ಕ ವಾಗ್ದೇವಿ ಎಷ್ಟೋ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹೆಸರು, ಗೌರವ, ಪ್ರತಿಷ್ಠೆ ಎಲ್ಲದನ್ನೂ ಹಾಳು ಮಾಡ್ಬಿಟ್ಟ. ಎಲ್ಲರೂ ತಲೆ ತಗ್ಸೋ ಕೆಲಸ ಮಾಡಿದ್ಯಲ್ಲೋ. ಚಿಕ್ಕಮ್ಮ, ನನ್ನ ತಮ್ಮ ಯಾವತ್ತೂ ಆ ಥರ ತಪ್ಪು ಮಾಡಲ್ಲ. ಬಾಯ್ ಮುಚ್ಚು. ನಿನ್ ತಮ್ಮ ಏನ್ ಮಾಡಿದಾನೆ ಗೊತ್ತಾ ನಿನಗೆ? ಅಣ್ಣ ಏನ್ ಮಾಡ್ದ ಚಿಕ್ಕಮ್ಮ? ನಿಮ್ಮ ಅಣ್ಣ ಏನ್ ಮಾಡಿದಾನೆ ಅಂತ ನಿನಗೆ ಗೊತ್ತಾದ್ರೆ ನಾನ್ ಮಾಡಿದ್ದನ್ನ ನೀನು ಮಾಡ್ತೀಯ. ರಾಹುಲ್ ಅಷ್ಟು ದೊಡ್ಡ ತಪ್ಪು ಏನ್ ಮಾಡಿದಾನೆ ಶಾಂಭವಿ? ಏನ್ ಮಾಡಿದಾನೆ ಅಂತ ನೀವೇ ನೋಡಿ. ಎಲ್ರು ನೋಡಿದ್ರಾ? ಈಗೇನಂತೀರಾ?
ನೀನೇನೋ ದೊಡ್ಡ ವ್ಯಕ್ತಿ ಆಗ್ತೀಯಾ? ನಿಮ್ಮಮ್ಮ ವಾಗ್ದೇವಿ ಹೆಸರನ್ನ ಎತ್ತಿ ಹಿಡಿತ್ಯಾ? ನಿಮ್ಮಮ್ಮ ವಾಗ್ದೇವಿಗೆ ನಿಜವಾದ ವಾರಸ್ದಾರ ನೀನೇ ಅನ್ಕೊಂಡಿದ್ದೆ. ಛೀ, ಇಂಥ ಕೆಟ್ಟ ಕೆಲಸ ಮಾಡ್ತೀಯ ಅಂತ, ಇಂಥ ಕೀಳ್ ಮಟ್ಟಕ್ಕೆ ನೀನ್ ಇಳಿತೀಯ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಂಬರ್ 1 ಪೊಸಿಷನ್ ಅಲ್ಲಿರೋ ನಮ್ಮ ಅಕ್ಕ ವಾಗ್ದೇವಿ ಸ್ಟೇಟಸ್ ನ ನೋಡಿ ನಿನಗೋಸ್ಕರ ದೊಡ್ಡ ದೊಡ್ಡ ಫಾರಿನ್ ಸಂಬಂಧಗಳು ಬರ್ತಾ ಇದ್ರೆ ಚೀಪ್ ಆಗಿ ಆಫ್ಟರ್ ಆಲ್ ಕೆಲಸದವಳ ಜೊತೆ ಸುತ್ತಾಡ್ತೀಯಾ? ನಮ್ ಜೊತೆ ಕೂತ್ಕೊಂಡು ಊಟ ಮಾಡೋ ಅರ್ಹತೆನೂ ಇಲ್ದೇ ಇರೋಳು ನಿನಗೆ ಕೋಟಿಗಟ್ಲೆ ಆಸ್ತಿಗೆ ವಾರಸ್ದಾರನಾದ ರಾಹುಲ್ ಬೇಕಾ? ಒಳ್ಳೆಯವಳು ಹಾಗೆ ನಟಿಸ್ತಾ ನಮ್ಮನೆ ಹುಡುಗನ್ನೇ ಬಲೆಗೆ ಹಾಕೊಂಡು ನಮ್ ತಲೆ ಮೇಲೆ ಕೂತ್ಕೋಬೇಕು ಅನ್ಕೊಂಡ್ಯಾ? ನೀನು ಒಳ್ಳೆಯವಳು, ತುಂಬಾ ಬುದ್ಧಿವಂತೆ ಅನ್ಕೊಂಡೆ, ಆದ್ರೆ 2 ತಲೆ ಹಾವು ಅನ್ಕೊಂಡಿರ್ಲಿಲ್ವೇ? ಆಫ್ಟರ್ ಆಲ್ ನೀನೊಬ್ಬ ಕೆಲಸದವಳು ಅನ್ನೋ ವಿಷಯನೇ ಮರ್ತು ಹೋಗಿ ಆಶ್ರಯ ಕೊಟ್ಟವ್ರಿಗೆ ಅನ್ಯಾಯ ಮಾಡ್ಬೇಕು ಅನ್ಕೋತ್ಯಾ? ಯು ಇಡಿಯಟ್! ನೀನ್ ಇಂಥ ಕಿಲಾಡಿ ಅನ್ಕೊಂಡಿರ್ಲಿಲ್ಲ. ನಿನ್ನ ಮುಖಕ್ಕೆ ರಾಹುಲ್ ಬೇಕೇನೆ? ನೀನೇನು, ನಿನ್ನ ಯೋಗ್ಯತೆ ಏನು? ನಮ್ಮನ್ನೇ ಮೋಸ ಮಾಡ್ತೇನೆ ನೀನು. ನಿನ್ನ ಮೇಲೆ ಆಸೆ ಇಟ್ಕೊಂಡಿರೋ ನಿಮ್ಮಮ್ಮನಿಗೆ ಈ ವಿಷಯ ಗೊತ್ತಾದ್ರೆ ಅವಳು ಎದೆ ಓಡ್ಕೊಂಡು ಸತ್ತು ಹೋಗ್ತಾಳೆ. ದೇಶದಲ್ಲೇ ಇನ್ಯಾರು ಇಲ್ಲ ಅನ್ನೋ ಹಾಗೆ ಕೆಲಸದವ್ರ ಜೊತೆನೆ ಸಂಬಂಧ ಇಟ್ಕೋತ್ಯಾ? ನಾಚಿಕೆ ಆಗಲ್ವಾ ನಿನಗೆ? ಮಾನ ಮರ್ಯಾದೆನ ಮರ್ತು ಹೋಗಿ ಕೆಲಸದವ್ರ ಜೊತೆ ತಿರ್ಗೋರ್ಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಹೋಗು ಆಚೆಗೆ. ಚಿಕ್ಕಮ್ಮ, ಅದು ನೀವ್ ಅನ್ಕೊಂಡ್ ಹಾಗೆ ನಾನು ಏನು ಹೇಳ್ಬೇಡ ನೀನು. ಹೋಗು. ಚಿಕ್ಕಮ್ಮ, 1 ನಿಮಿಷ ನಾನು ಹೇಳೋದನ್ನ ಕೇಳಿ ಚಿಕ್ಕಮ್ಮ. 1 ಸೆಕೆಂಡ್ ಕೂಡ ನೀನ್ ಈ ಮನೇಲಿ ಇರೋ ಹಾಗಿಲ್ಲ. ಹೋಗು. ಹೋಗು. ಚಿಕ್ಕಮ್ಮ, ಚಿಕ್ಕಮ್ಮ, ಪ್ಲೀಸ್ ಚಿಕ್ಕಮ್ಮ. ಪ್ಲೀಸ್ ಚಿಕ್ಕಮ್ಮ. ಚಿಕ್ಕಮ್ಮ ಪ್ಲೀಸ್. ಚಿಕ್ಕಮ್ಮ ಪ್ಲೀಸ್. ಚಿಕ್ಕಮ್ಮ, ನಾನು ಹೇಳೋದನ್ನ ಕೇಳಿ ಚಿಕ್ಕಮ್ಮ. ನೀವು ಅನ್ಕೊಳ್ತಿರೋ ಹಾಗೆ ನನಗೂ ಮಂಗಮ್ಮನಿಗೂ ಯಾವ ಸಂಬಂಧನೂ ಇಲ್ಲ ಚಿಕ್ಕಮ್ಮ. ಈ ವಿಷಯನ ಮೇಡಮ್ಗೆ ಹೇಳ್ಬೇಡಿ ಚಿಕ್ಕಮ್ಮ. ಪ್ಲೀಸ್ ಚಿಕ್ಕಮ್ಮ. ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ. ರಾಹುಲ್ ಅವರೇ, ರಾಹುಲ್ ಅವರೇ, ಏನಾಯ್ತು ರಾಹುಲ್ ಅವರೇ? ಅವ್ರು ನನಗೆ ಕಳಿಸಿರೋ ಫೋಟೋಗಳನ್ನ ಚಿಕ್ಕಮ್ಮನಿಗೂ ಕಳಿಸಿದ್ದಾರೆ. ಚಿಕ್ಕಮ್ಮನಿಗೆ ನಮ್ಮ ವಿಷಯ ಗೊತ್ತಾಗೋಗಿದೆ. ನನ್ನ ಮನೆಯಿಂದ ಆಚೆ ಹೋಗು ಅಂದ್ರು. ಕನ್ಸ್ಕೊಂಡ್ರ ರಾಹುಲ್ ಅವರೇ? ಕನಸೆ. ಆದ್ರೆ ನನಗೆ ಬಂದಿದ್ದ ಕನಸು ನಿಜ ಆಗುತ್ತೇನೋ ಅನ್ನಿಸ್ತಾ ಇದೆ. ಇವತ್ತೋ ನಾಳೆನೋ ಯಾವತ್ತೋ ಒಂದಿನ ಚಿಕ್ಕಮ್ಮನಿಗೆ ನಿಜ ಗೊತ್ತಾಗತ್ತೆ. ನನಗೆ ವಿಡಿಯೋನ ಕಳಿಸಿದವರು ಚಿಕ್ಕಮ್ಮನಿಗೂ ಕಳಿಸಿರಲ್ಲ ಅಂತ ಏನು ಗ್ಯಾರಂಟಿ? ಖಂಡಿತವಾಗ್ಲೂ ಕಳಿಸಿರ್ತಾರೆ. ಹಾಗೇನಾದ್ರೂ ಆದ್ರೆ ನನ್ನ ಗತಿ ಏನು? ಚಿಕ್ಕಮ್ಮನಿಗೆ ಸತ್ಯ ಗೊತ್ತಾದ್ರೆ 1 ನಿಮಿಷನೂ ಯೋಚನೆ ಮಾಡದೆ ವಾಗ್ದೇವಿ ಮೇಡಮ್ಗೆ ಹೇಳ್ಬಿಡ್ತಾರೆ. ವಾಗ್ದೇವಿ ಮೇಡಮ್ ಮುಂದೆ ನಾನು ತಲೆ ಎದ್ದೇ ಇರೋ ಹಾಗೆ ಮಾಡ್ಬಿಡ್ತಾರೆ. ವಾಗ್ದೇವಿ ಮೇಡಮ್ ಚಿಕ್ಕ ತಪ್ಪನ್ನು ಕೂಡ ಕ್ಷಮಿಸಲ್ಲ. ಈ ವಿಷಯ ಗೊತ್ತಾದ್ರೆ ನನ್ನ ಮನೆಯಿಂದಾನೇ ಹೊರಗೆ ಹಾಕ್ತಾರೆ. ಹಾಗೆಲ್ಲ ಏನೂ ಆಗಲ್ಲ ರಾಹುಲ್ ಅವರೇ. ಅಕಸ್ಮಾತ್ ಹಾಗೇನಾದ್ರೂ ಆದ್ರೆ ನಿಮ್ಮನ್ನ ಕಾಪಾಡೋದಕ್ಕೆ ನಾನಿದ್ದೀನಿ. ನಾನೇನೋ ಒಂದು ಮಾಡ್ತೀನಿ. ಭಯ ಪಟ್ಕೋಬೇಡಿ ರಾಹುಲ್ ಅವರೇ. ನನಗೆ ಬುದ್ಧಿ ಬಂದಾಗ್ಲಿಂದ ನಮ್ಮ ಮೇಡಮ್ಗೆ ಬಿಟ್ರೆ ಇನ್ಯಾರಿಗೂ ಭಯ ಪಡಲಿಲ್ಲ, ಯಾವುದಕ್ಕೂ ಭಯ ಪಡಲಿಲ್ಲ. ಆದರೆ ಈಗ ಯಾವಾಗ ಏನು ನಡೆಯುತ್ತೋ, ನಮ್ಮ ವಿಷಯ ಎಲ್ರಿಗೂ ಎಲ್ಲಿ ಗೊತ್ತಾಗುತ್ತೋ ಅಂತ ಪ್ರತಿ ನಿಮಿಷ ಭಯದಲ್ಲೇ ಬದುಕ್ತಾ ಇದ್ದೀನಿ. ರಾಹುಲ್ ಅವರೇ, ಸುಮ್ಮನೆ ನಾನೇನೋ ಬಾಯಿ ಮಾತಿಗೆ ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಿದ್ದೀನಿ. ನಿಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ರಾಹುಲ್ ಅವರೇ. ನೀವು ಭಯ ಪಟ್ಕೋಬೇಡಿ. ಏಯ್, ಏನು ಭಯ ಪಡದೆ ಇರೋದು? ನೀನು ಬಂದಾಗ್ಲಿಂದನೂ ನನಗೆ ಟೆನ್ಷನ್ ಜಾಸ್ತಿ ಆಗಿದೆ. ನಮ್ಮ ಬಗ್ಗೆ ಯಾರಿಗೆಲ್ಲಿ ಗೊತ್ತಾಗುತ್ತೋ ಅಂತ ಭಯದಲ್ಲೇ ಸಾಯ್ತಾ ಇದ್ದೀನಿ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿ ಎಷ್ಟು ದಿನ ಆಯ್ತು ಅಂತ ಗೊತ್ತಾ ನಿನಗೆ? ನನ್ನಿಂದ ಅಂತ ಯಾಕೆ ಹೇಳ್ತಿದ್ದೀರಾ? ನಾನೇನ್ ಮಾಡ್ದೆ ರಾಹುಲ್ ಅವರೇ? ನಾನೇನಾದ್ರೂ ನಂಗೆ ಬಟ್ಟೆ ಕೊಡಿ ಅಂತ ಕೇಳಿದ್ನಾ? ಅಥವಾ ನನ್ನ ಹೊರಗಡೆ ಕರ್ಕೊಂಡು ಹೋಗಿ ಅಂತ ನಿಮ್ಮ ಹತ್ರ ಹೇಳಿದ್ನಾ? ಮದ್ವೆ ಆದ್ಮೇಲೆ ನಿನ್ನೆಲ್ಲೂ ಹೊರಗಡೆ ಕರ್ಕೊಂಡು ಹೋಗಿಲ್ಲ ಅಂತ ನನ್ನ ಹತ್ರ ಸುಳ್ಳು ಹೇಳಿ ಆ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ದು ನೀವೇ ತಾನೆ?
ನನ್ಗಿಷ್ಟ ಇಲ್ದೇ ಇದ್ರು ನನ್ನನ್ನ ಆ ಬಟ್ಟೆ ಹಾಕು ಅಂತ ಹೇಳಿ ಅವರೆಲ್ಲರೂ ಮುಂದೆ ಕೂರಿಸಿದ್ದು ನೀವೇ ತಾನೇ ರಾಹುಲ್ ಅವರೇ? ನೀವ್ ಹಾಗೆಲ್ಲ ಮಾಡಿಲ್ದೇ ಇದ್ದಿದ್ರೆ ಇಂಥ ಪರಿಸ್ಥಿತಿ ನಿಮ್ಗೆ ಬರ್ತಾನೆ ಇರ್ಲಿಲ್ಲ ಅಲ್ವಾ? ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ ರಾಹುಲ್ ಅವರೇ, ನಾನ್ ನಿಮ್ ಹೆಂಡತಿ ಅನ್ನೋದನ್ನ ನಾನೇ ಯಾರಿಗೂ ಹೇಳಲ್ಲ ಅಂತ ನಿಮಗ್ ಮಾತು ಕೊಟ್ಟಿದ್ದೀನಿ. ನಾನ್ ಕೊಟ್ಟಿರೋ ಮಾತ್ ಪ್ರಕಾರ ನಾನ್ ಯಾರಿಗೂ ಹೇಳಿಲ್ಲ. ನನ್ನ ಕಾರಣದಿಂದ ಆ ವಿಷಯ ಹೊರಗೆ ಬಂದಿಲ್ಲ. ನಿಜ ತಾನೇ? ನಿಮ್ಗೆ ಮತ್ತೆ ಹೇಳ್ತಿದ್ದೀನಿ, ನನ್ನಿಂದ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ಅಂಥ ಪರಿಸ್ಥಿತಿ ಏನಾದ್ರೂ ಬಂದ್ರೆ ನಾನ್ ನಿಮ್ಗೆ ಸಮಸ್ಯೆ ಆಗಿರಲ್ಲ. ನಾನ್ ನಿಮ್ ಮಾತಿಗೆ ಅಡ್ಡನೂ ಬರಲ್ಲ. ಅಯ್ಯೋ ದೇವ್ರೆ, ದೊಡ್ಡ ಬಂಗ್ಲೆನೆ. ಇಂಥ ಮನೆ ನೋಡ್ತಿದ್ರೇನೆ ಮನೆ ಒಳಗಿರೋ ಜನ ಎಷ್ಟು ಶ್ರೀಮಂತರು ಅಂತ ಅರ್ಥ ಆಗ್ತಿದೆ. ಯಾಕಂದ್ರೆ ಇಂಥವ್ರು ಹಸಿವಂದ್ರು ಅನ್ನ ಆಗ್ತಾ ಇದ್ರು ಅವ್ರ ಕೆಲ್ಸ ಆಗ್ಬೇಕು ಅಂದ್ರೆ ಎಷ್ಟ್ ಬೇಕಾದ್ರೂ ಖರ್ಚು ಮಾಡ್ತಾರೆ. ಯಾಕಂದ್ರೆ 10,000 ಕೊಟ್ರೆ ಜಾಸ್ತಿ ಅನ್ಕೊಂಡಿದ್ದೆ, ಆದ್ರೆ ಎಷ್ಟ್ ಕೇಳಿದ್ರು ಕಮ್ಮಿನೇ, ಜಾಸ್ತಿನೇ ಕೇಳ್ಬೇಕು. ಯಾಕಂದ್ರೆ ರಾಹುಲ್ ಅವ್ರು ಇಲ್ಲಿದ್ದಾರಲ್ಲ. ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ ಚೆನ್ನಾಗಿದ್ದೀರಾ? ಏನ್ ರಾಹುಲ್ ಅವ್ರೆ ಹಂಗ್ ನೋಡ್ತಿದ್ದೀರಾ? ನನ್ ಗುರ್ತು ಸಿಗ್ಲಿಲ್ವಾ? ಮಹಾದೇವಪುರ. ಬಾರಯ್ಯ ಹೇಳ್ತೀನಿ. ರಾಹುಲ್ ಅವ್ರೆ, ನೀವೇನಿಲ್ಲಿ? ಈ ಮನೆ ನಿಮ್ದಾ? ಹೌದು. ನಿಮ್ಮನ್ನ ಆಕಸ್ಮಿಕವಾಗಿ ಭೇಟಿಯಾಗಿದ್ದು ತುಂಬಾ ಖುಷಿ ಆಗ್ತಿದೆ ರಾಹುಲ್ ಅವ್ರೆ. ಸರ್ಸು ಹೆಂಗವಳೆ? ಚೆನ್ನಾಗಿದ್ದಾಳೆ ತಾನೆ? ಸರ್ಸು ನೋಡಿ ತುಂಬಾ ದಿನ ಆಯ್ತು. ಅವಳು ಅವ್ರ ಊರ್ನವ್ರನ್ನ ನೋಡಿದ್ರೆ ಅವಳು ತುಂಬಾ ಖುಷಿ ಪಡ್ತಾಳೆ. ಸರ್ಸುನ್ ಒಂದ್ ಸ್ವಲ್ಪ ಕರೀತೀರಾ? ಇವನೀಗ ಸರಸು ಹತ್ರ ಮಾತಾಡಿದ್ರೆ ನಮ್ಮ ಮದುವೆ ವಿಷಯ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಸರ್ಸುನ್ ಕರೀರಿ ಅಂದ್ರೆ ಏನೋ ಯೋಚನೆ ಮಾಡ್ತಿದ್ದೀರಲ್ಲ. ಸರ್ಸು ಮನೇಲಿ ಇಲ್ವಾ? ಸರಸು ಮನೇಲೇ ಇದ್ದಾಳೆ, ಚೆನ್ನಾಗಿದ್ದಾಳೆ. ನೀನೀಗ ಯಾಕೆ ಬಂದೆ, ಯಾವ ಕೆಲ್ಸದ ಮೇಲೆ ಬಂದೆ ಅಂತ ಹೇಳು. ಅಲ್ಲ, ನೀನೀಗ ಸರಸು ನೋಡೋಕ್ ಬಂದ್ಯೋ ಅಥವಾ ನಮ್ಮ ತಾತ ನಿನ್ನ ಕಳಿಸ್ಕೊಟ್ರ? ಅಯ್ಯೋ ದೇವ್ರೆ, ಅಷ್ಟು ಪ್ರಶ್ನೆ ಒಟ್ಟಿಗೆ ಕೇಳಿದ್ರೆ ಹೆಂಗ ರಾಹುಲ್ ಅವ್ರೆ? ಯಾಕಂದ್ರೆ ನೀನ್ ಮೊದಲು ಯಾವ ಕೆಲ್ಸದ ಮೇಲೆ ಬಂದಿದ್ಯಾ ಅಂತ ಹೇಳು. ಅದು ನಾನು ಯಾಕೆ ಬಂದೆ ಅಂದ್ರೆ, ಕಳ್ ಸಾಕ್ಷಿ ಹೇಳಕ್ ಬಂದಿದ್ದೀನಿ ಅಂದ್ರೆ ನನ್ನ ಬಗ್ಗೆ ತುಂಬಾ ಚೀಪಾಗಿ ಯೋಚನೆ ಮಾಡ್ತಾರೇನೋ. ಬೇಡ ಬೇಡ, ಅದು ಅವ್ರು ಬರಕ್ ಕೇಳಿದ್ರು ಅದಕ್ಕೆ ಬಂದೆ. ನಿನ್ನ ಯಾರು ಬರೋಕ್ ಹೇಳಿದ್ದು? ಶಾಂಭವಿ ಮೇಡಮ್ ಅವರು. ಇವನನ್ನ ಚಿಕ್ಕಮ್ಮ ಕರೆಸಿದ್ದ. ಶಾಂಭವಿ ಮೇಡಮ್ ನಿನ್ನ ಯಾಕೆ ಬರೋಕ್ ಹೇಳಿದ್ರು? ಏನಕ್ಕೋಸ್ಕರ ಕರೆಸಿದ್ದಾರೆ? ಕಳ್ ಸಾಕ್ಷಿ ಮ್ಯಾಟ್ರ್ ಅಲ್ವಾ, ಈ ರಾಹುಲ್ ಅವ್ರಿಗೆ ಹೇಳ್ಬೇಕೋ ಬೇಡವೋ? ಯಾಕೆ ಮಾತಾಡ್ತಿಲ್ಲ? ನಮ್ಮ ಮನೆಗೆ ಬಂದು ನನಗೆ ಸುಳ್ಳು ಹೇಳಬೇಕು ಅನ್ಕೊಂಡಿದ್ಯಾ? ಹಾಗೆಲ್ಲ ಏನಿಲ್ಲ ರಾಹುಲ್ ಅವ್ರೆ. ಮತ್ತೆ ನಿಜ ಹೇಳು, ಏನಕ್ಕೆ ಬಂದೆ ಅಂತ. ಅದು ಊರಲ್ಲಿ ಮಾಡೋದಕ್ಕೇನು ಕೆಲಸಗಳಿಲ್ಲ, ಇದ್ರೂ ನನ್ನಂತವ್ನಿಗೆ ಯಾರು ಕೊಡೋದು ಇಲ್ಲ. ಅದಕ್ಕೆ ಪಾರ್ಟ್ ಟೈಮ್ಗೆ ಒಬ್ಬ ಲಾಯರ್ ಹತ್ರ ಸುಳ್ಳು ಸಾಕ್ಷಿ ಹೇಳೋ ಕೆಲಸ ಮಾಡ್ತಿದ್ದೀನಿ.
ಯಾವುದೋ ಒಂದು ಕೇಸ್ ಇದೆ ಅಂತ ಯಾರೋ ಒಬ್ರು ವಿರುದ್ಧವಾಗಿ ಸಾಕ್ಷಿ ಹೇಳ್ಬೇಕಂತ ನಮ್ಮ ಲಾಯರ್ ಅವರು ಶಾಂಭವಿ ಮೇಡಮ್ ಅವ್ರನ್ನ ಪರಿಚಯ ಮಾಡ್ಕೊಟ್ರು. ಅದಕ್ಕೆ ಮೇಡಮ್ ಅವರು ಮನೆ ಹತ್ರ ಬಾ ಅಂತ ಹೇಳಿದ್ರು, ಅದಕ್ಕೆ ಬಂದೆ, ಅಷ್ಟೇ ಮ್ಯಾಟ್ರು. ಅಂದ್ರೆ ಅಪ್ಪನ ಕೇಸ್ ವಿಚಾರವಾಗಿ ಚಿಕ್ಕಮ್ಮ ಇವನ್ನ ಬರೋಕ್ ಹೇಳಿದ್ದಾರೆ ಅನ್ಸುತ್ತೆ. ಸರಿ, ನೀನೊಂದು ಕೆಲಸ ಮಾಡು. ಅದೇನಂತ ಹೇಳಿ. ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ಇದೇನು ಹಿಂಗೆ ಹೇಳ್ಬಿಟ್ರಿ? ಸರಸು ಯಾರು ಅನ್ನೋದು ಗೊತ್ತಿಲ್ಲ. ನಾನು ಆ ಊರಿಗೆ ಬಂದಿದ್ದಾಗ್ಲಿ, ನನಗೂ ಸರಸುಗೂ ಮದುವೆ ಆಗಿರೋದಾಗ್ಲಿ ಯಾವ ವಿಷಯನೂ ನಿನಗೆ ಗೊತ್ತಿಲ್ಲ. ನೀನೇನು ಹೇಳಬಾರ್ದು. ನೀವು ಏನು ಹೇಳ್ತಿದ್ದೀರ ಅಂತ ನನಗೇನು ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಒಂದು ನಿಮಿಷ ಇಲ್ಲೇ ಇರು. ಅರ್ಥ ಆಯ್ತು ಬಿಡಿ. ನಾನು ನಿಮ್ಮನ್ನು ಎಲ್ಲೂ ನೋಡೇ ಇಲ್ಲ. ಹಲೋ ಸರ್, ನೀವು ಕೊಟ್ಟಿದ್ದ ನಂಬರು ಒಂದು ಪ್ರೈವೇಟ್ ನಂಬರ್ ಸರ್. ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಏನಾದರೂ ಬೇಕಂದ್ರೆ ನಮ್ಮ ಆಫೀಸ್ಗೆ ಬರಬೇಕು ಸರ್. ಓಕೆ, ಐಲ್ ಜಸ್ಟ್ ಕಮ್ ದೇರ್. ಏನು ಹೇಳಬೇಡ ಅಂತವ್ರೆ ಅಂದರೆ ಏನೋ ವಿಷಯ ಇದೆ ಒಳಗಡೆ. ಏನಿದ್ರೆ ನಮ್ಗೆ ಯಾಕೆ, ನಮಗೆ ಬರ್ಬೇಕಾದ್ ಬಂತು, ಸಂತೋಷ. ಯಾಕಂದ್ರೆ ಚಿಚಿ ಇವತ್ತು ನನ್ನ ಪ್ರೋಗ್ರಾಮ್ಸ್ ಏನು ಬೇಕದಂತ ಅವ್ರೆ? ಫೈನಾನ್ಷಿಯಲ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಜೊತೆ ಮೀಟಿಂಗ್ ಇದೆ ಮೇಡಮ್. ಓಕೆ ಸರಿ, ನೆಕ್ಸ್ಟ್. ಮೇಡಮ್, ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಯಾರೋ ಬಂದಿದ್ದಾರೆ, ಲಾಯರ್ ಕಳ್ಸ್ಕೊಟ್ರಂತೆ. ಬರಕ್ ಹೇಳು. ಓಕೆ ಮೇಡಮ್. ತೇಜ, ಎಷ್ಟು ಚಿಕ್ಕಮ್ಮ? ಆ ಬರೋ ವ್ಯಕ್ತಿ ಜೊತೆ ನಾನು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಓಕೆ ಚಿಕ್ಕಮ್ಮ. ಏಕದಂತ ಅವರೇ, ನೀವಿರಬಹುದು. ನಮಸ್ತೆ ಮೇಡಮ್. ಅವ್ರು ನಿಮ್ಗೆ ಹೇಳಿರ್ತಾರೆ ಬಿಡಿ, ನಾನು ಸಾಕ್ಷಿ ಹೇಳಿರೋ ಯಾವ ಕೇಸನ್ನು ಇದುವರೆಗೂ ಸೋತೇ ಇಲ್ಲ. ಅದು ನನ್ನ ಟ್ಯಾಲೆಂಟ್ ಅಂದ್ರೆ. ಸುಳ್ಳು ಸಾಕ್ಷಿ ಹೇಳೋಕೆ ಎಷ್ಟು ತಗೋತೀಯಾ? ಅದು ಮೇಡಮ್, ಈ ಥರದ ಜನಗಳಿಗೆ, ಈ ಥರದ ಕೆಲಸಗಳಿಗೆ ಫಿಕ್ಸ್ ಅಂತ ಏನಿರುತ್ತೆ ಮೇಡಮ್. ನಾವೆಷ್ಟು ಕೊಡ್ತೀವೋ ಅಷ್ಟು ಇಸ್ಕೋತಾರೆ. ನಿಮ್ಮನ್ನ ಇರಿ ಅಂತಿತ್ತು, ಮಾತಾಡಿ ಅನ್ಲಿಲ್ಲ. ಹೇಳು. 10,000-20,000 ಮೇಲೆ ಯಾರ ಹತ್ರನೂ ಇಸ್ಕೊಂಡಿಲ್ಲ. ಈ ಥರ ದುಡ್ಡಿರೋರ ಹತ್ರ ಕಿತ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಬಿಡು. ಚಿಕ್ಕ ಚಿಕ್ಕ ಕೇಸ್ಗಳಾದ್ರೆ ಜಾಸ್ತಿ ಡಿಮ್ಯಾಂಡ್ ಮಾಡಿದೆ, ಎಷ್ಟು ಕೊಡ್ತಾರೋ ಅಷ್ಟು ಇಸ್ಕೊಂಡ್ಬಿಡ್ತೀನಿ. ಈ ಥರ ದೊಡ್ಡ ದೊಡ್ಡ ಕೇಸ್ಗಳಾದ್ರೆ 2 ಲಕ್ಷದವರೆಗೂ ಇಸ್ಕೋತೀನಮ್ಮ. 2 ಲಕ್ಷನ? ನಾನು ಮಾಡೋ ಕೆಲಸಕ್ಕಿಂತ ಇವನ ಕೆಲಸನೇ ಸೂಪರ್ ಆಗಿದೆ. ನೀನ್ ಕೇಳಿದ್ದು 2 ಲಕ್ಷ, ಇದು 4 ಲಕ್ಷ. ತಗೋ. ನೀವೇನು ಹೇಳು ಅಂತೀರೋ ಅದನ್ನೇ ಹೇಳ್ತೀನಿ, ಹೇಗೆ ಹೇಳು ಅಂತೀರೋ ಹಂಗೆ ಹೇಳ್ತೀನಿ. ಯಾಕಂದ್ರೆ ಏನು ಹೇಳ್ಬೇಕು ಅಂತೀರೋ ಹೇಳಿ ಮೇಡಮ್, ಹೇಳ್ಬಿಡ್ತೀನಿ. ನಮ್ಮ ಬಾವ ಅರುಣ್ ಪ್ರಸಾದ್ ಅವ್ರದ್ದು ನಿಮ್ಮೂರೇ. ಅರುಣ್ ಪ್ರಸಾದ್ ಅವರು ನನಗೆ ಗೊತ್ತಿಲ್ಲ ಅಂದ್ರೆ ಹೆಂಗೆ? ನಮ್ಮ ಈಶ್ವರ್ ಪ್ರಸಾದ್ ಅವ್ರು ದೊಡ್ಡ ಮಗ ಅಲ್ವಾ ಅವರು? ಯಾಕಂದ್ರೆ ನನಗೆ ಗೊತ್ತು ಮೇಡಮ್. ಅವ್ರದ್ದು ನಿಮ್ಮೂರೇ ಅಂತ ಹೇಳಿ, ಯಾರ ಮಗ ಅಂತ ನಾನು ಕೇಳಲಿಲ್ಲ. ಸಾರಿ ಮೇಡಮ್, ಹೇಳಿ ಮೇಡಮ್. ನಿಮ್ಮೂರಲ್ಲಿ ಜಗದೀಶ ಅಂತ ಒಬ್ಬ ಇದ್ದಾನೆ, ಅವನು ಗೊತ್ತಾ ನಿನಗೆ?
ಗೊತ್ತು ಮೇಡಮ್, ಯಾಕಂದ್ರೆ ನಮ್ ಸರ್ಸೋರ್ ಅಪ್ಪ. ಆ ಜಗದೀಶ ಹಳೆ ದ್ವೇಷಗಳನ್ನ ಮನ್ಸಲ್ಲಿಟ್ಕೊಂಡು ನಮ್ ಬಾವ ಅರುಣ್ ಪ್ರಸಾದ್ ಅವ್ರನ್ನ ಮರ್ಡರ್ ಮಾಡೋಕ್ ಟ್ರೈ ಮಾಡ್ದ ಅಂತ ನೀನ್ ಕೋರ್ಟಲ್ಲಿ ಹೇಳ್ಬೇಕು. ಆ ಜಗದೀಶ ಅಂತವನಲ್ಲ ಮೇಡಮ್, ತುಂಬಾ ಒಳ್ಳೆಯವನು. ನಿನಗೆ ನಾನ್ ದುಡ್ಡು ಕೊಟ್ಟಿದ್ದು ನಿಜ ಹೇಳು ಅಂತ ಅಲ್ಲ. ಸರಸು ಯಾರು ಅನ್ನೋದು ಗೊತ್ತಿಲ್ಲ. ನಾನು ಆ ಊರಿಗೆ ಬಂದಿದ್ದಾಗ್ಲಿ, ನನಗೂ ಸರಸುಗೂ ಮದುವೆ ಆಗಿರೋದಾಗ್ಲಿ ಯಾವ ವಿಷಯನೂ ನಿನಗೆ ಗೊತ್ತಿಲ್ಲ. ನೀನೇನು ಹೇಳಬಾರ್ದು. ನಾನ್ ಹೇಳ್ದ ಹಾಗೆ ಹೇಳು. ಕ್ಷಮಿಸ್ಬಿಡಿ ಅಮ್ಮ, ಯಾಕಂದ್ರೆ ನೀವು ಹೇಳ್ದಂಗೆ ನನಗೆ ಮಾಡೋಕ್ಕಾಗಲ್ಲ.